ಹಲೋ ಎಲ್ರಿಗೂ ನಮಸ್ಕಾರ. ಕಿಚನ್ ಕ್ವೀನ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಒಂದು ಸಿಹಿ ಗೆಣಸಿನ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದು ಸಿಹಿ ಗೆಣಸಿನ ಕಟ್ಲೆಟ್ ಅಂತ ಹೇಳಿ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಈ ಒಂದು ರೆಸಿಪಿ ಎಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈಗ ಅದಕ್ಕೆ ಕ್ವಿಕ್ಕಾಗಿ ನಾವು ವಿಡಿಯೋದಕ್ಕೆ ಹೋಗೋಣ. ಈಗ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಮೊದಲಿಗೆ ಬೇಯಿಸಿರೋ ನಾನು ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸು ತೊಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತು ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, 2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಆಮೇಲೆ ಗರಂ ಮಸಾಲ, ಜೀರಿಗೆ ಪುಡಿ, ಉಪ್ಪು. ಈಗ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಈ ಸಿಹಿ ಗೆಣಸನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಈಗ ನಾವು ಮೇಲೆ ಹೇಳಿರ್ತ ಸಾಮಗ್ರಿಗಳನ್ನೆಲ್ಲ ಹಾಕೋದು: ಅಕ್ಕಿ ಹಿಟ್ಟು, ಖಾರದ ಪುಡಿ, ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ, ಮತ್ತು ಹಸಿಮೆಣಸಿನ್ಕಾಯಿ, ಧನಿಯಾ ಪುಡಿ, ಉಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ, ಮತ್ತು ಕರಿಬೇವು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಕರಿಬೇವು, ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಅದನ್ನು ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅದು ಆದಮೇಲೆ ಈಗ ಮತ್ತೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಎಲ್ಲ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ನೀರು ಹಾಕದೇನೆ ಫಸ್ಟಿಗೆ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಈ ರೀತಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಅದೇನಾದರೂ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ನೀರು ಹಾಕ್ಕೊಂಡು ಮತ್ತು ಅದು ಮೆತ್ತಗಾಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಮಗೆ ಕಟ್ಲೆಟ್ ಮಾಡೋ ಅದಕ್ಕೆ ಇದನ್ನು ಹಾಕ್ಕೊಂಡು ಕಲಿಸ್ಬೇಕು. ಈಗ ನೋಡಿ, ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ ಚಿಕ್ಕ ಒಂದು ಗ್ಲಾಸಲ್ಲಿ, ಅದರಲ್ಲಿ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಸೊ ಈಗ ಇದಾಗಿದೆ, ಕಟ್ಲೆಟ್ ಅದಕ್ಕೆ ಬಂದಿದೆ. ಈಗ ನಾವು ಇದನ್ನು ಕಟ್ಲೆಟ್ ಥರ ಮಾಡ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಮತ್ತೆ ಒಂದು ಸ್ಟವ್ ಮೇಲೆ ಪ್ಯಾನ್ ಇಡೋಣ. ಫಸ್ಟಿಗೆ ಸ್ವಲ್ಪ ಅದು ಹೀಟ್ ಆಗಲಿ. ಅದು ಹೀಟ್ ಆಗೋದಕ್ಕಿಂತ ಮುಂಚೆ ನಾವು ಇಲ್ಲಿ ಕಟ್ಲೆಟನ್ನು ನಮಗೆ ಯಾವ ಸೈಜಲ್ಲಿ, ಯಾವ ಶೇಪಲ್ಲಿ ಮಾಡ್ಕೋಬೋದು ಆ ರೀತಿಯಾಗಿ ಅದನ್ನು ಮಾಡಿಕೊಂಡು ಇಟ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ಈ ಶೇಪಲ್ಲಿ ನಾನು ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾಗಿ ಎಲ್ಲ ಕಟ್ಲೆಟನ್ನು ಮಾಡ್ಕೊಳ್ಳೋಣ. ಮತ್ತು ಈ ಒಂದು ಪ್ಯಾನ್ ಇಟ್ಟಿದ್ದೀವಲ್ವ, ಅದಕ್ಕೆ ನಾವು ಆಯಿಲ್ ಹಾಕೋಣ. ಸ್ವಲ್ಪ ಆಯಿಲ್ ಹಾಕಿ, ಶಾಲೋ ಫ್ರೈ ಮಾಡ್ತಾ ಇರೋದು ನಾನು. ಈ ರೀತಿಯಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಆಯಿಲ್ ಹಾಕ್ಕೊಂಡು ಈಗ ಒಂದೊಂದೇ ಕಟ್ಲೆಟನ್ನು ನಾವು ಇದರಲ್ಲಿ ಹಾಕಿ ಶಾಲೋ ಫ್ರೈ ಮಾಡಬೇಕು. ಅದು ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು, ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಫ್ರೈ ಮಾಡಬೇಕು. ಸೊ ಅದು ನಿಧಾನಕ್ಕೆ ಫ್ರೈ ಆಗುತ್ತೆ. ಇದು ತುಂಬ ಟೈಮ್ ತೊಗೊಳುತ್ತೆ, ಸ್ವಲ್ಪ ಹೊತ್ತು. ಸೊ ಈ ರೀತಿಯಾಗಿ ಎಲ್ಲದನ್ನು ಒಂದೇ ಸರಿ ನಾನು ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಈಗ ನೋಡಿ, ಅದನ್ನು ನಾವು ಫ್ಲಿಪ್ ಮಾಡಿದಾಗ ಈ ರೀತಿಯಾಗಿದೆ. ಮತ್ತು ಅದನ್ನು ನೆಕ್ಸ್ಟ್ ಇನ್ನೊಂದು ಸರಿ ತಿರುಗಿಸಿದಾಗ ಮತ್ತು ಅದು ಎರಡೂ ಕಡೆಯೂ ಬ್ರೌನ್ ಕಲರ್ ಆಗಿ ಗೋಲ್ಡನ್ ಕಲರ್ಗೆ ಬಂದಿದೆ. ಸೊ ಈಗ ನಮ್ಮ ಕಟ್ಲೆಟು ರೆಡಿಯಾಗಿದೆ. ಇದನ್ನು ಈ ರೀತಿ ರೆಡಿಯಾಗಿರೋ ಕಟ್ಲೆಟನ್ನು ನಾವೊಂದು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ಕೊಳ್ಳೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿನೂ ಕೂಡ. ಸೊ ಒಂದು ಸಾರಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಈ ವಿಡಿಯೋ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.